ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ವಸಿಷ್ಠರು ಶ್ರೀರಾಮಚಂದ್ರನಿಗೆ ಬ್ರಹ್ಮತತ್ವದ ಕುರಿತು ಉಪದೇಶವನ್ನು ಮಾಡ್ತಾಯಿದ್ರು. ಅದರಲ್ಲಿ ಅಖಂಡವಾಗಿರ್ತಕ್ಕಂಥ ಏಕಮೇವ ಅದ್ವಿತೀಯವಾಗಿರ್ತಕ್ಕಂಥ ಅದ್ವೈತ ವಸ್ತು ಅನ್ಸ್ಕೊಂಡಿರ್ತಕ್ಕಂಥ ಪರಬ್ರಹ್ಮ ಒಂದೇ ಇರ್ತಕ್ಕಂಥದ್ದು, ಅದಲ್ಲದೆ ಬೇರೆ ಏನೂ ಇಲ್ಲ. ಏನೇನು ಕಾಣಿಸ್ಕೊಳ್ತದೋ, ಏನೇನು ಕೇಳಿಸ್ತದೋ ಎಲ್ಲವೂ ಕೂಡ ಬ್ರಹ್ಮದ ಹೊರತಾಗಿ ಮತ್ತೇನೂ ಅಲ್ಲ, ಎಲ್ಲವೂ ಬ್ರಹ್ಮವೇ ಆಗಿರ್ತದೆ. ಎಲ್ಲವೂ ಬ್ರಹ್ಮದಲ್ಲಿಯೇ ಕಾಣಿಸ್ಕೊಳ್ತದೆ, ಬ್ರಹ್ಮದಲ್ಲಿಯೇ ಅಡಗ್ತದೆ ಅಂತ ಹೇಳ್ತಾಯಿದ್ರು. ಮುಂದುವರೆದು ಹೇಳ್ತಾರೆ, ಬ್ರಹ್ಮವೇ ದ್ವಿತವನ್ನು ವಹಿಸಿಕೊಂಡು ತನ್ನಲ್ಲಿಯೇ ಒಂದು ಕಡೆ ಪಟವಾಗಿ, ಇನ್ನೊಂದು ಕಡೆ ಗೋಡೆಯಾಗಿ, ಇನ್ನೊಂದು ಕಡೆ ಅಹಮ್ಮಾಗಿ ತೋರಿಸಿಕೊಳ್ಳುವುದು. ಇವೆಲ್ಲವೂ ಅದರಲ್ಲಿಯೇ ಇರುವುದು. ಈ ಬ್ರಹ್ಮತತ್ವ ಏನಿದೆಯಲ್ಲ, ಈ ಸಚ್ಚಿದಾನಂದ ಮೂರ್ತಿ ಅಥವಾ ಪರಮಾತ್ಮ ಅಂತ ಏನೆಲ್ಲ ಕರಿತೀವಲ್ಲ, ಈ ಬ್ರಹ್ಮತತ್ವವೇ ಒಂದು ಕಡೆ ಎರಡಾಗಿ ಕಾಣಿಸ್ಕೊಳ್ಳುತ್ತೆ. ಒಂದು ಕಡೆ ಪಟವಾಗಿ, ಇನ್ನೊಂದು ಕಡೆ ಗೋಡೆಯಾಗಿ, ಇನ್ನೊಂದು ಕಡೆ ಅಹಂ ಎನ್ನುವ ಜೀವಭಾವವನ್ನು ಹೊಂದಿರುವಂಥ ಜೀವತ್ವ ಭಾವದಿಂದ ಕಾಣಿಸ್ಕೊಳ್ತದೆ. ಒಟ್ಟಾರೆಯಾಗಿ ಇವೆಲ್ಲವೂ ಎಲ್ಲಿದೆ? ಬ್ರಹ್ಮದಲ್ಲಿಯೇ ಇದೆ. ಕಾಣಿಸ್ಕೊಳ್ಳೋದು ಯಾವುದು? ಬ್ರಹ್ಮವೇ ಇಷ್ಟೆಲ್ಲ ರೂಪಾಂತರವನ್ನು ಹೊಂದುತ್ತದೆ. ಅಂದರೆ ಆ ಬ್ರಹ್ಮದ ಆ ಚೈತನ್ಯದ ಬಲದಿಂದ ಇವೆಲ್ಲ ಆ ಚಿತ್ ಸಂಕಲ್ಪದಿಂದ ಕಾಣಿಸ್ಕೊಳ್ತವೆ, ಅಲ್ಲಿಯೇ ಅಡಗ್ತವೆ. ಮೋಡವು ಒಂದು ಸಮಯದಲ್ಲಿ ಅಂದರೆ ಗ್ರೀಷ್ಮದಲ್ಲಿ ಸೂರ್ಯನಿಂದ ಹುಟ್ಟುವೆನೆಂದು, ಅದೇ ಮೋಡವೇ ವರ್ಷಾಕಾಲದಲ್ಲಿ ಮಳೆಗರೆಯುವ ಮೋಡವೆಂದು, ಇನ್ನೊಂದು ವೇಳೆ ಭೂಮಿಯಲ್ಲಿ ಪ್ರವೇಶಿಸಿ ಅಂಕುರವೆಂದುಕೊಳ್ಳುವಂತೆ ಆತ್ಮನು ಸದಸದ್ವವಪುವಾಗಿರುವನು. ಮೋಡ ಒಂದು ಸಮಯದಲ್ಲಿ, ಈಗ ಬೇಸಿಗೆಯಲ್ಲಿ ಸುಡು ಬಿಸಿಲಾಗಿರ್ತದೆ, ಮಳೆಗಾಲದಲ್ಲಿ ಮಳೆಯನ್ನು ಸುರಿಸ್ತಾ ಇರ್ತದೆ. ಭೂಮಿಯಲ್ಲಿ ಅಂಕುರವಾಗಿ, ಬೀಜದಲ್ಲಿ ಮೊಳಕೆಯಾಗಿ ಕೂಡ ಅದು ಹುಟ್ಟಿ ಬರ್ತದೆ. ಮಳೆ ಬೀಳಲಿಲ್ಲ ಅಂದರೆ ಯಾವ ಬೀಜವೂ ಅಂಕುರಿಸೋದಿಲ್ಲ. ಅಂದರೆ ಮೋಡವೇ ಇಲ್ಲಿ ಬೀಜ ರೂಪವನ್ನು ಕೂಡ, ಬೀಜದ ಮೊಳಕೆ ರೂಪವನ್ನು ಕೂಡ ಹೊಂದಿತು ಅಂತ ಹೇಳ್ಬೇಕಾಯ್ತು. ಈಗ ಇಲ್ಲಿ ಆ ರೀತಿಯಲ್ಲಿ ಪರಮಾತ್ಮನೇ ಎಲ್ಲ ರೂಪವನ್ನು ಹೊಂದುತ್ತಾನೆ. ಸರ್ವೇಶ್ವರನಲ್ಲಿ ಹರಡುತ್ತಿರುವ ಭಾವಗಳು ಇವಿವು ಹೀಗೀಗೇ ಇರಬೇಕು ಎಂಬ ಕ್ರಮವನ್ನು ಬೇರೆ ಮಾಡಲು ಯಾರಿಗೆ ತಾನೇ ಶಕ್ತಿ ಉಂಟು? ಸರ್ವೇಶ್ವರನಲ್ಲಿ, ಅವನು ಸರ್ವೇಶ್ವರ ಅಂತ ಅಂದ್ಬಿಟ್ರು. ಸರ್ವಶಕ್ತಿಮಯನಾದವನು, ಸರ್ವಶಕ್ತಿಮಯನಾದ ಸರ್ವೇಶ್ವರನಿಗೆ ಎಲ್ಲವೂ ಸಾಧ್ಯ ಅಂದಮೇಲೆ ಇದು ಸಾಧ್ಯ ಇಲ್ಲ ಅಂತ ನಾವು ಹೇಗೆ ನಮ್ಮ ಬುದ್ಧಿಶಕ್ತಿಗೆ ಮಾತ್ರ ನಿಲ್ಕುವಷ್ಟು ಮಾತನ್ನು ನಾವು ಆಡ್ಲಿಕ್ಕೆ ಹೋಗಬಾರ್ದು. ಯಾಕಂದರೆ ಅವನು ಸರ್ವಶಕ್ತಿವಂತ ಪರಮಾತ್ಮ. ನಾವು ಅಲ್ಪಮತಿಗಳು. ಏನು ನಾವು ಬೇರೆ ಪರಮಾತ್ಮ ಬೇರೆ ಅಂತ ಎರಡೂ ಹೇಳ್ಬಿಟ್ರಲ್ಲ. ಅಂದರೆ ಜೀವಭಾವ ಇರುವವರೆಗೂ ನಾವು ಅಲ್ಪಮತಿಗಳೇ. ಜೀವಭಾವವನ್ನು ಕಳ್ಕೊಂಡಾಗ ಆ ಪರಮಾತ್ಮನಿಗೂ ನಮಗೂ ಯಾವ ವ್ಯತ್ಯಾಸ ಇಲ್ಲ ಅನ್ನೋದು ಸತ್ಯ ಅರ್ಥ ಆಗುತ್ತೆ. ಈಗ ನಾವು ಘಟಾಕಾಶ ಇದ್ದಂತೆ, ಮಹಾಕಾಶ ಘಟಾಕಾಶ ಎರಡೂ ಒಂದೇ ಅನ್ನೋ ಅರಿವು ಬರೋವರೆಗೂ, ಉಪಾಧಿಯನ್ನು ಕಳೆಯೋವರೆಗೂ, ಉಪಾಧಿ ಕಳೆಯೋದಂದರೆ ಮರಣ ಹೊಂದುವವರೆಗೂ ಅಂತಲ್ಲ, ಉಪಾಧಿ ಭಾವ ಕಳಿಬೇಕು. ಅಲ್ಲಿವರೆಗೂ ನಮಗೆ ದ್ವೈತ ಭಾವವೇ ಇರ್ತದೆ. ವ್ಯಾವಹಾರಿಕವಾಗಿ ಬಳಸುವಂಥ ಈ ಮಾತುಗಳು ಕೂಡ ಸತ್ಯವಾಗಿ ಇರ್ತದೆ. ಕನ್ನಡಿಯಂತೆ ಸ್ವಚ್ಛವಾಗಿರುವ ಆಕಾಶದಲ್ಲಿ ಸ್ವಭಾವವು ಪ್ರತಿಬಿಂಬಿಸುವುದು. ಕನ್ನಡಿಯಂತೆ ಸ್ವಚ್ಛವಾಗಿರುವ ಆಕಾಶದಲ್ಲಿ ಏನಾಗುತ್ತೆ? ಸ್ವಭಾವ ಪ್ರತಿಬಿಂಬಿಸ್ತದೆ ಎನ್ನುವುದು ಇಲ್ಲವೇ ಇಲ್ಲ. ಬೇರೊಂದು ಇಲ್ಲವಾದ್ದರಿಂದ ಅದು ಅಲ್ಲಿ ಕೇವಲವಾಗಿ ಹೊಳೆಯುವುದು ಎನ್ನಬೇಕು. ಈಗ ಬಿಂಬಿಸ್ತಾ ಇದೆ ಅಂತಂದರೆ ಎರಡು ಮಾತಾಗೋಯ್ತದೆ, ತಪ್ಪಾಗೋಯ್ತದೆ. ಅದು ಏನಾಗೋಯ್ತದಾಗ, ಕನ್ನಡಿ ಒಂದಿದೆ, ಇದೊಂದು ಇದೆ, ಇದು ಹೊಳಿತಾ ಇದೆ, ಈ ವಸ್ತು ಅಲ್ಲಿ ಹೊಳಿತಾ ಇದೆ ಅಂತಂದರೆ ಎರಡು ವಸ್ತು ಆಗೋಯ್ತು, ಅಲ್ಲಿ ದ್ವೈತ ಬಂದ್ಬಿಡ್ತು. ಆದರೆ ಇಲ್ಲೇನಿದೆ, ಅಲ್ಲಿ ಕೇವಲವಾಗಿ ಹೊಳೆಯುವುದು ಎನ್ನಬೇಕು. ಬೇರೆ ಯಾವ ಪದಾರ್ಥವೂ ಇಲ್ಲ ಅಲ್ಲಿ. ಅಂತಃಕರಣದಲ್ಲಿ, ಶುದ್ಧ ಅಂತಃಕರಣದಲ್ಲಿ ತಾನೇ ಹೊಳೆಯುತ್ತಾ ಇರ್ತದಷ್ಟೆ. ಆದ್ದರಿಂದ ಬ್ರಹ್ಮದಲ್ಲಿ ಆತ್ಮನು ಆತ್ಮನಿಂದಲೇ ನಿಂತು ಹೊಳೆಯುವುದು, ಪ್ರತಿಬಿಂಬಿಸುವುದು, ಸ್ವಭಾವದಿಂದಲೇ ಚಿನ್ಮಯವಾದುದರಿಂದ ದೇಹವೇ ಇಲ್ಲದಿದ್ದರೂ ದ್ವೈತೀ ಭಾವವನ್ನು ಹೊಂದುವುದು. ದ್ವೈತವಲ್ಲದುದೇ ಅದ್ವೈತವಾಗುವುದು ದ್ವೈತೀ ಭಾವ. ಆತ್ಮನ ಹೊಳೆವು ತಾನು ಏನು ಎಂದುಕೊಳ್ಳುವುದೋ ಅದೇ ಆಗುವುದು.
ಆಗುವುದು ಆತ್ಮನಿಂದಲೇ. ಅದು ಅಸತ್ಯವೇ ಆಗಿದ್ದರೂ ಆತ್ಮನಾಗುವುದಿಲ್ಲ. ಹೀಗೆ ಕುಡಿಕೆಯಲ್ಲಿರುವ ಚಿನ್ನದಲ್ಲಿ ಹೇಮತ್ವ ಕಟಕತ್ವಗಳೆರಡೂ ಸತ್ಯವೂ ಹೌದು ಅಸತ್ಯವೂ ಹೌದು ಆಗಿರುವಂತೆ ಚಿತ್ವ ಅಚಿತ್ವಗಳೆರಡು ಬ್ರಹ್ಮದಲ್ಲಿ ಸಂಭವವು. ಈಗ ಕುಡಿಕೆಯಲ್ಲಿರುವ ಚಿನ್ನದ ಗಟ್ಟಿ ಇರ್ತದೆ, ಅದರಲ್ಲಿ ಹೇಮತ್ವ ಅಂದರೆ ಚಿನ್ನದ ಗುಣ, ಚಿನ್ನವೂ ಆಗಿರ್ತದೆ. ಅದು ಹೇಮ ಅಂದರೆ ಚಿನ್ನ, ಹೇಮತ್ವ ಅಂದರೆ ಆ ಚಿನ್ನದ ಸ್ವಭಾವ, ಚಿನ್ನತ್ವ ಅಂತ ಹೇಳ್ಬೋದು. ಮತ್ತು ಕಟಕತ್ವ ಆಭರಣ ಗುಣ. ಇಲ್ಲಿ ಚಿನ್ನ ಬೇರೆ ಆಭರಣ ಬೇರೆ ಅಂತ ಏನಿಲ್ಲ, ಚಿನ್ನವೇ. ಆದರೆ ಆಭರಣ ಅಂತ ಯಾವಾಗ ಕರೆಸ್ಕೊಳ್ತದೆ? ವಿವಿಧ ರೂಪಾಂತರಗಳನ್ನು ಹೊಂದಿದಾಗ. ಆ ರೂಪಾಂತರಗಳು ಕೂಡ ಸುಳ್ಳೆ. ರೂಪಾಂತರ ಆಗಿದೆ ಅಂತ ಅಂದ್ಕೊಳ್ಳೋದು ಯಾವುದು? ನಮ್ಮ ಭಾವನೆಯಿಂದಲೇ. ಅದು ಕಡ್ಡಿಯಂತೆ ಇದ್ದಾಗ ತಂತಿಯ ರೂಪದಲ್ಲಿ ಇರ್ತದೆ, ಚಪ್ಪಟೆಯಾಗಿರ್ತದೆ, ಗುಂಡಾಗಿರ್ತದೆ. ಅದನ್ನು ಒಂದಕ್ಕೊಂದು ಬೆಸೆದು ಒಂದಕ್ಕೊಂದು ಎಣೆದು ಒಂದಕ್ಕೊಂದು ಪೋಣಿಸಿ ನಾನಾ ಥರದಲ್ಲಿ ಹಾರ ಮತ್ತು ಏನೇನೋ ಆಭರಣಗಳನ್ನ ಮಾಡ್ತಾರೆ. ಆಕಾರಗಳನ್ನು ನೋಡಿ ನಾವು ಆಭರಣ ಅಂತೀವಿ. ಆದರೆ ಆಕಾರ ಅನ್ನುವುದೇ ಸುಳ್ಳು, ಸರಿಯಾಗಿ ಯೋಚನೆ ಮಾಡೋದಾದರೆ. ಯಾಕೆ? ಗುಂಡಾಗೇ ಇರಬೇಕು, ಚಪ್ಪಟಾಗೇ ಇರಬೇಕು, ತಂತಿಯಂತೆ ಇರಬೇಕು. ಅವೆಲ್ಲ ನಾವು ಕಲ್ಪಿಸ್ಕೊಂಡಿರುವ ಆಕಾರಗಳು ಅಷ್ಟೇ. ನಾವು ಆಕಾರ ಅಂತ ಹೆಸರು ಕೊಟ್ಕೊಂಡು ಕಲ್ಪಿಸ್ಕೊಂಡಿರೋ ಒಂದು ವಿಧಾನಗಳು. ಆದರೆ ಚಿನ್ನವಾಗಿಯೇ ಇದೆ, ಯಾವುದೋ ಒಂದು ಆಕಾರದಲ್ಲಿ ಇದೆ. ನಾವೇನು ಮಾಡ್ತೀವಿ? ಆಕಾರಕ್ಕೆ ತಕ್ಕಂತೆ ಅದಕ್ಕೆ ಆಭರಣಗಳು ಅಂತ ಹೆಸರು ಕೊಟ್ಟಿರ್ತೀವಿ. ಆಭರಣ ಅನ್ನುವುದೇ ಕಾಲ್ಪನಿಕವಾದ ಒಂದು ನಾಮಾಂಕಿತ ಆಗಿರ್ತದೆ. ಅಲ್ಲಿಗೆ ನಿಜವಾದದ್ದು ಯಾವುದು? ಆ ಚಿನ್ನತ್ವ ಇರ್ತದಲ್ಲ, ಯಾವುದು? ಹೇಮತ್ವ ಅಂತ ಹೇಳ್ತಾರಲ್ಲ, ಚಿನ್ನ ಗುಣ ಇರ್ತದಲ್ಲ, ಚಿನ್ನವೇ ನಿಜ. ಆಭರಣ ಅನ್ನುವುದು ಕಾಲ್ಪನಿಕ. ಆದರೆ ಅದು ಸತ್ಯ, ಇದು ಸತ್ಯ. ಆದರೆ ಎರಡೂ ಸತ್ಯವಲ್ಲ. ಅವೆರಡು ಎಲ್ಲಿ? ಬ್ರಹ್ಮದಲ್ಲಿ ಕಾಣಿಸ್ಕೊಳ್ತದೆ. ಚಿತ್ತು ಸರ್ವಗತವಾದ್ದರಿಂದ ಚಿತ್ವವು ಯಾವಾಗಲೂ ಮನಸ್ಸಿನಲ್ಲಿ ಅಂದರೆ ಚಿತ್ತದಲ್ಲಿಯೂ ಇದ್ದೇ ಇದೆ ಎನ್ನಬೇಕು. ಕಡಗವು ಚಿನ್ನದ್ದಲ್ಲವೇನು? ಹಾಗೆ. ಆದರೆ ಚಿತ್ತವಾಗಿರುವಾಗ ಅದರಲ್ಲಿ ಜಡಭಾವವು ಬಂದಿದೆ ಎನ್ನುವುದನ್ನು ಒಪ್ಪಬೇಕು. ಏನಂತ ಹೇಳ್ತಾರೆ ಇಲ್ಲಿ? ಈಗ ಚೇತನವಾದ ಪರಮಾತ್ಮನು ಈಗ ಅದರಲ್ಲಿ ಜಡಭಾವ ಬಂದಿದೆಯಲ್ಲ ಅಂತಂದರೆ ಹೌದು, ಹೊಂದಿದೆ, ಜಡಭಾವವನ್ನು ಹೊಂದಿದೆ ಅಂತ ಹೇಳಲೇಬೇಕು. ಯಾಕೆ? ಚಿನ್ನ ಆಗಿತ್ತು, ಆಭರಣ ಅನಿಸ್ಕೊಳ್ತು. ಈಗ ಅದು ಆಭರಣ ಅಂತ ಬೇರೆ ಹೆಸರಿನಿಂದ ಕರೆಸ್ಕೊಳ್ತಲ್ವ? ಆ ರೀತಿಯಲ್ಲಿ ಇಲ್ಲಿ ಚಿತ್ತವಾಗಿರುವಾಗ ಅದರಲ್ಲಿ ಜಡಭಾವವು ಬಂದಿದೆ ಎನ್ನುವುದನ್ನು ಒಪ್ಪಬೇಕು. ಆದ್ದರಿಂದ ಹೇಗೆ ಚಿತ್ತತ್ವ ಜಡತ್ವ ಎರಡನ್ನೂ ಒಳಗೊಂಡಿರುವ ಚಿತ್ತವು ಯಾವಾಗ ತಾನು ಏನೆಂದುಕೊಳ್ಳುವುದು ಆಗಲೇ ಅದೇ ಆಗುವುದು. ಕ್ಷಣ ಮಾತ್ರದಲ್ಲಿ ಇದು ಜಗತ್ತನ್ನು ನಿರ್ಮಾಣ ಮಾಡ್ತದೆ, ಕ್ಷಣ ಮಾತ್ರದಲ್ಲಿ ಜಗತ್ತನ್ನು ಇದು ಲಯ ಮಾಡ್ತದೆ. ಆ ಕ್ಷಣದಲ್ಲಿ ಅದು ಏನನ್ನ ಸಂಕಲ್ಪಿಸ್ತದೋ ಅದು ಆಗುತ್ತೆ. ಇದು ಅದಕ್ಕಿರ್ತಕ್ಕಂಥ ಶಕ್ತಿ. ಹೀಗೆ ಜೀವನು ಆಯಾ ಕಾಲದಲ್ಲಿ ತನ್ನ ವಾಸನಾನುಸಾರವಾಗಿ ತನ್ನಲ್ಲಿರುವ ಚಿತ್ ಶಕ್ತಿಯಿಂದ ತಾನು ಏನೆಂದು ಭಾವಿಸಿಕೊಳ್ಳುವನೋ ಅದಕ್ಕನುಗುಣವಾಗಿ ಚೇತನಗಳಾಗುವರು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಜೀವರು ಹೇಗೆ ವಿಭಿನ್ನವಾಗಿದ್ದಾರಲ್ಲ, ಎಷ್ಟು 84 ಲಕ್ಷ ಜೀವರಾಶಿಗಳಂತ ಹೇಳಿದ್ರಲ್ಲ, ಇದರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ, ಒಬ್ಬೊಬ್ರಿಗೂ ಒಂದು ಪ್ರಪಂಚ, ಒಬ್ಬೊಬ್ರಿಗೊಂದು ಮನಸ್ಥಿತಿ. ಹೇಗೆ ಅಂದರೆ ಜೀವನು ಆಯಾ ಕಾಲದಲ್ಲಿ ತನ್ನ ವಾಸನಾನುಸಾರವಾಗಿ ಅಂದರೆ ಅವರು ಯಾವ ವಿಚಾರದಲ್ಲಿ ಯಾವ ಆಸೆಯನ್ನು ಸಂಸ್ಕಾರವನ್ನಾಗಿ ಮಾಡ್ಕೊಂಡಿರ್ತಾರೋ, ಸದಾಕಾಲ ಯಾವುದನ್ನು ಚಿಂತಿಸ್ತಿರ್ತಾರೋ, ಸದಾಕಾಲ ಯಾವುದನ್ನು ಅಭ್ಯಾಸ ಮಾಡ್ತಿರ್ತಾರೋ ಅದು ವಾಸನಾ ರೂಪವಾಗಿ ಸಂಸ್ಕಾರವಾಗಿರ್ತದೆ. ಆಯಾ ಕಾಲದಲ್ಲಿ ತನ್ನ ವಾಸನಾ ಅನುಸಾರವಾಗಿ ತನ್ನಲ್ಲಿರುವ ಚಿತ್ಶಕ್ತಿಯಿಂದ ಆ ಚಿತ್ಶಕ್ತಿ ಏನು ಮಾಡ್ತದೆ? ಇವನು ಸದಾಕಾಲ ಇದನ್ನು ಚಿಂತನೆ ಮಾಡ್ತಿದ್ದ ಅಂದಾಗ ಅದರ ಸಂಸ್ಕಾರ ರೂಪ ಏನಾಯಿತು? ವಾಸನಾ ರೂಪ ಯಾವುದಾಯಿತು? ಅದಾಗಿರ್ತದೆ. ಅದನ್ನು ಭಾವಿಸ್ಕೊಳ್ತಾರಲ್ಲ, ಅದಕ್ಕನುಗುಣವಾಗಿ ಏನಾಯ್ತದೆ? ಇಲ್ಲಿ ದೇಹಗಳನ್ನು ಹೊಂದುತ್ತಾರೆ, ಚೇತನಗಳಾಗುವರು. ಅರ್ಥ ಆಯ್ತಲ್ವಾ? ಚೇತನವಾದ ಜೀವತ್ವ, ಅಚೇತನವಾದ ಜಡತ್ವ, ದೇಹ ಎರಡೂ ಉತ್ಪತ್ತಿಯಾಗುತ್ತೆ. ಆದ್ದರಿಂದ ಇಲ್ಲಿ ಸದಾಕಾಲ ಯಾವುದನ್ನು ಸ್ಮರಣೆ ಮಾಡ್ತಾರೋ ಅದು ಘಟಿಸ್ತದೆ ಅಂದಾಗ ನಾವು ಹುಷಾರಾಗಿರಬೇಕು. ಯದ್ಭಾವಂ ತದ್ಭವತಿ. ಯಾವುದನ್ನು ಭಾವಿಸ್ತಾ ಇರ್ತೀವೋ
ಅದು ಸಿದ್ಧಿ ಆಗುತ್ತೆ. ಅದರಿಂದ ಭಾವನೆ ಶುದ್ಧವಾಗಿರಬೇಕು. ಅದಕ್ಕೆ ಹೇಳ್ತಾ ಇರೋದು ಇಲ್ಲಿ ಭಾವಶುದ್ಧಿ ಇಲ್ಲ ಅಂದರೆ ಹೋಯ್ತು, ಹುಷಾರಾಗಿರಬೇಕು. ಮುಂದುವರೆದು ಗುರುಗಳು ಹೇಳ್ತಾರೆ, ಕನಸಿನಲ್ಲಿ ಕಂಡ ಗ್ರಾಮವು ಒಂದೇ ಕ್ಷಣದಲ್ಲಿ ವನಾದಿ ಅನ್ಯರೂಪವನ್ನು ಧರಿಸುವಂತೆ ದೇಹಧಾರಿಯಾದ ಜೀವನು ಒಂದು ದೇಹದಿಂದ ಇನ್ನೊಂದು ದೇಹವಾಗುವನು. ಹೇಗೆಂದರೆ ಈ ದೇಹವೆಂಬುದು ಪ್ರಾತಿಭಾಸಿಕವೇ. ಈಗ ಕನಸು ಕಾಣ್ತಾ ಇರ್ತೀವಿ, ನಗರ ಪ್ರದೇಶ ಆಗಿರ್ತದೆ, ಇದ್ದಕ್ಕಿದ್ದಂತೆ ಅದೊಂದು ಕಾಡಾಗಿ ಬದಲಾಗ್ಬಿಡ್ತದೆ. ಏನೋ ಒಂದು ಆಗಿರ್ತದೆ, ಆದರೆ ಅದೇ ರೂಪದಲ್ಲಿರೋದಿಲ್ಲ, ತಕ್ಷಣದಲ್ಲೇ ಅದು ಬೇರೆ ಇನ್ನೇನೋ ಆಗಿ ಬದಲಾಗಿರ್ತದೆ. ಆದರೆ ಅದು ಬದಲಾಯಿತು ಅಂತ ನಮಗೇನು ಅನಿಸೋದಿಲ್ಲ, ಕನಸು ಮುಂದುವರಿತಾನೆ ಇರ್ತದೆ, ಬೇರೆ ಬೇರೆ ವ್ಯವಹಾರಗಳು ನಡೀತಾ ಇರ್ತದೆ. ನಗರವಾಗಿದ್ದುದು ಕನಸಾಗಿ ಬದಲಾಗುತ್ತೆ, ಇದು ಕಾಡಾಗಿ ಬದಲಾಗುತ್ತೆ. ಇಲ್ಲಿಯೂ ಕೂಡ ದೇಹಧಾರಿಯಾದ ಜೀವನು ಒಂದು ದೇಹದಿಂದ ಇನ್ನೊಂದು ದೇಹವಾಗುವನು. ಈ ದೇಹವನ್ನು ಬಿಡ್ತಾನೆ, ಮತ್ತೊಂದು ದೇಹವನ್ನು ಧರಿಸ್ತಾನೆ. ಈ ದೇಹವೆಂಬುದು ಕೂಡ ಪ್ರತಿಭಾಸಿಕವೇ. ಹೇಗೆ ಕನಸು ನಮಗೊಂದು ಪ್ರತಿಭಾಸಿಕ ಸತ್ಯವೋ ಅದೇ ಥರ ಇಲ್ಲಿ ದೇಹವೆಂಬುದು ಕೂಡ ಅಷ್ಟೆ, ಕನಸಿನಂತೆ ಇದು ಕೂಡ ಪ್ರತಿಭಾಸಿಕವೇ. ಕನಸಿನ ಅಂದರೆ ಪ್ರಾತಿಭಾಸಿಕವಾದ ಮನುಷ್ಯನು ಗೋಡೆಯಾದರೂ ಆಗಬಹುದು, ಅರ್ಥಾಯ್ತಲ್ವಾ, ಪಟವಾದರೂ ಆಗಬಹುದು. ಹೇಗೋ ಹಾಗೆಯೇ ಅಸತ್ಯವಾದ ದೇಹವು ಇನ್ನು ಯಾವುದಾದರೂ ದೇಹವೂ ಆಗಬಹುದು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆಧ್ಯಾತ್ಮದ ವಿಚಾರ ಆಗಿರೋದ್ರಿಂದ ಯಾರ್ಯಾರಿಗೆ ಇದನ್ನು ಫಾಲೋ ಮಾಡ್ತಾ ಇದ್ದಾರೋ ಅವ್ರಿಗೆ ಮಾತ್ರ ಇದು ಚೆನ್ನಾಗಿ ಅರ್ಥ ಆಗೋದು. ಹೊಸ್ದಾಗಿ ಕೇಳೋರಿಗೆ ಇದೇನು ಹೊಸತನದಿಂದ ಕೂಡಿದೆಯಲ್ಲ ಅನ್ನಿಸ್ಬೋದು, ಅಥವಾ ಬೇಜಾರಾಗ್ಬೋದು. ಆಧ್ಯಾತ್ಮದ ವಿಚಾರವನ್ನು ಕೇಳಿ ತಿಳ್ಕೊಳ್ಳೋರಿಗೆ ಇದರ ವಿಚಾರ ಏನು ಅಂತ ಅರ್ಥ ಆಗುತ್ತೆ. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.